ಸ್ಕಾಂದ ಪುರಾಣದಲ್ಲಿ ವಿಶೇಷವಾಗಿ ಶ್ರೀ ಸತ್ಯನಾರಾಯಣ ಎಂಬ ಕಥೆಗಳು 5 ಕಥೆಗಳಿದ್ದಾವೆ. ಎಲ್ಲ ಕಡೆ ಕೇಳಿ ಇರ್ತೀರಿ, ದರ್ಶನ ಮಾಡಿರ್ತೀರಿ, ಅದಕ್ಕೆಲ್ಲ ಆರಾಧನೆ ಪೂಜೆ ಎಲ್ಲ ನೋಡಿರ್ತೀರ. ಆದರೆ ಈ ಸಮಯದಲ್ಲಿ ಭಕ್ತಿಯಿಂದ ಮನಸ್ಸಿಂದ ಕತೆ ಮಾತ್ರ ಹೇಳ್ತಾ ಇದ್ದೇನೆ. ಕಥೆಯನ್ನ ಎಲ್ಲರೂ ಕೇಳಲಿ ಅಂತ ಒಂದು ಆಸೆ. ಭಗವಂತನ ಜಾಗದಲ್ಲಿ ಆ ಒಂದು ಕತೆ ಹೇಳುವ ಬಗ್ಗೆ ನನಗೆ ಸಿಕ್ಕಿದಂತ ಅನ್ಕೊಂಡು ಹೇಳ್ತಾ ಇದ್ದೇನೆ. ಎಲ್ಲರೂ ಕಥೆನ ಕೇಳಿರಿ, ಮಧ್ಯ ಮಧ್ಯ ಯಾರು ಮಾತಾಡಬೇಡಿ. ಸತ್ಯನಾರಾಯಣ ವ್ರತ ಬಹಳ ವಿಶೇಷ. ಕೆಲವರು ಅನ್ಕೊಂತಾರೆ ಮಾಡಕ್ಕಾಗಲ್ಲ, ಮಾಡಕ್ ಹೋದ್ರೂ ಕಾಲ ಕೂಡಿ ಬರಲ್ಲ, ವರ್ಷಾನುಗಟ್ಲೆ ತಳ್ಕೊಂಡು ಹೋಗುತ್ತೆ. ಸತ್ಯನಾರಾಯಣ ಪೂಜೆ, ಸತ್ಯನಾರಾಯಣ ಕತೆ ಕೇಳುವುದರಿಂದ ಏನ್ ಲಾಭ ಅಂದ್ರೆ ಸಂಪಾದನೆ ಕೊಡುವ ದೇವರು. ಕಲಿಯುಗದಲ್ಲಿ ಏನಾದರೂ ಅರಿಕೆ ಮಾಡ್ಕೊಂಡಿದ್ರೆ ಖಂಡಿತ ಮಾಡ್ರಿ. ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ಮಾಡ್ಕೋಬಹುದು. ಕತೆ ಕೇಳಿದ್ರು ಮಾಡೋರು ಇದ್ದಾರೆ, ಖಂಡಿತ